ಇಂದು ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ನಡೆಯುತ್ತೆ. ಬಹಳ ಮಹತ್ವ ಪಡೆದುಕೊಂಡಿರುವಂತಹ ಒಂದು ಸಭೆ ಇದು. ಚುನಾವಣಾ ತಯಾರಿ ಬಗ್ಗೆ ನಾಯಕರು ಚರ್ಚೆಯನ್ನ ಮಾಡಲಿದ್ದಾರೆ. ಅಭ್ಯರ್ಥಿಗಳ ಆಯ್ಕೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಮಹತ್ವವಾದಂತಹ ಮಾತುಕತೆ ಆಗುತ್ತೆ. ಅರಮನೆ ಮೈದಾನದಲ್ಲಿ ನಡೆಯುವಂತಹ ಒಂದು ಕಾರ್ಯಕಾರಿಣಿ ಸಭೆ ಇದು. ಮೊನ್ನೆ ಆಗಬೇಕಾಗಿತ್ತು, ಮೋದಿ ಬಂದಿದ್ರು ಕರ್ನಾಟಕಕ್ಕೆ, ಹಾಗಾಗಿ ಮುಂದೂಡಿಕೆಯನ್ನು ಮಾಡಿದ್ರು. ಚುನಾವಣಾ ತಯಾರಿ ಬಗ್ಗೆ, ಲೋಕಸಭೆ ಯಾವ ರೀತಿ ಎದುರಿಸಬೇಕು ಅಂತೇಳಿ, ಯಾಕಂದರೆ ಬಿಜೆಪಿಗೆ ಈಗ ಹಂತ ಹಂತವಾಗಿ ಬಲ ಸಿಗ್ತಾ ಹೋಗ್ತಿದೆ. ಅಂದರೆ ಹಳೆಯ ಸಾಮರ್ಥ್ಯವನ್ನು ಪಡೆದುಕೊಳ್ಳುವಂಥ ಪ್ರಯತ್ನ, ಉದಾಹರಣೆಗೆ ಶೆಟ್ಟರ್ ಅವರು ಸೇರ್ಪಡೆ. ಹಾಗಾಗಿ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ. ಮೈತ್ರಿ, JDS ಮತ್ತು BJP ಮೈತ್ರಿ ಒಟ್ಟಿಗೆ ಯಾವ ರೀತಿ ಹೋಗಬೇಕು, ಸೀಟು ಹಂಚಿಕೆ ಅದು ಹೈಕಮಾಂಡ್ ಲೆವೆಲಲ್ಲಿ ಚರ್ಚೆ ಆಗುತ್ತೆ ಬಿಡಿ, ಇದು ಸ್ಥಳೀಯ ನಾಯಕರಿಗೆ ಬಿಟ್ಟಿದ್ದಲ್ಲ. ಫೈನಲಿ ಅಲ್ಲಿ ಫೈನಲ್ ಟಚ್ ಕೊಡೋದು. ಬಟ್ ಇಲ್ಲಿ ಈಗ ಕೆಲವೊಂದಿಷ್ಟು ಅಸಮಾಧಾನಗಳಿದ್ದಾವೆ. ಸುಮಾರು 12 ಕ್ಷೇತ್ರಗಳಲ್ಲಿ ಟಿಕೆಟನ್ನು ಹಾಲಿ ಸಂಸದರಿಗೆ ಮಿಸ್ ಮಾಡ್ಬೋದು ಅನ್ನುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಕೊಡದೇ ಇರಬಹುದು. ಅಲ್ಲಿ ಅಭ್ಯರ್ಥಿಗಳನ್ನು ಎಂಥವ್ರನ್ನ ಹಾಕಬೇಕು. ಸರ್ವೆಗಳು ಏನು ಹೇಳ್ತಾ ಇದೆ ನೋಡಿ. ವಿಜೇಂದ್ರ ಅವರು ಕೂಡ ಕೆಲವೊಂದಿಷ್ಟು ಆಂತರಿಕವಾದಂಥ ಸರ್ವೆಗಳನ್ನು ಮಾಡಿಸ್ತಾ ಇದ್ದಾರೆ. ಹೈಕಮಾಂಡ್ ಅಮಿತ್ ಶಾ ಕೂಡ ಸರ್ವೆ ಮಾಡಿಸಿದ್ದಾರೆ. ಹಾಗಾಗಿ ಆ ಸರ್ವೆ ಆಧಾರದ ಮೇಲೇ ಟಿಕೆಟ್ ಫೈನಲ್ ಮಾಡಬೇಕು. ಆ ಸಮುದಾಯವಾರು ಯಾವ ರೀತಿ ಇಲ್ಲಿ ಮಣೆ ಹಾಕಬೇಕು. ವಿಜೇಂದ್ರ ಅವರಿಗೆ ಇದೊಂದು ರೀತಿ ಅಗ್ನಿ ಪರೀಕ್ಷೆ. ಇಲ್ಲೇನಾದರೂ ಅವರು ಫೇಲ್ ಆದರು ಅಂತ ಹೇಳಿದ್ರೆ ಅವರ ರಾಜಕೀಯ ಭವಿಷ್ಯಕ್ಕೂ ಕೂಡ ಇದು ಕಂಟಕವನ್ನು ತರಬಹುದು. ಅಥವಾ ಗೆದ್ದು, ಇದರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದು ತಮ್ಮ ಸಾಮರ್ಥ್ಯವನ್ನು ಪ್ರೂವ್ ಮಾಡ್ಬೋದು. ಹಾಗಾಗಿನೇ ಇವೆಲ್ಲವನ್ನು ಗಮನಿಸ್ತಾ ಇದ್ದರೆ ಈಗ BJP ನಾಯಕರ ಇವತ್ತಿನ ಸಭೆ ಬಹಳ ಹೊತ್ತನ್ನು ಪಡೆದುಕೊಂಡಿದೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಇವತ್ತಿನ ಕಾರ್ಯಕಾರಿಣಿ ಸಭೆ ಯಾವ ರೀತಿ ಮಹತ್ವವನ್ನು ಪಡೆದುಕೊಂಡಿದೆ? ಕೇವಲ ಲೋಕಸಭಾ ಚುನಾವಣಾ ತಯಾರಿಗಳ ಬಗ್ಗೆ ಅಷ್ಟೇನಾ, ಅದರ ಜೊತೆಗೆ ವಿಜೇಂದ್ರ ಅವರಿಗೆ ಇದೊಂದು ರೀತಿ ಅಗ್ನಿ ಪರೀಕ್ಷೆ ಆಗಿದೆಯಾ ಅನ್ನುವಂಥದ್ದು? ಇವತ್ತು ಬಿಜೆಪಿಯ ವಿಶೇಷ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆದಿದೆ. ಪ್ರಧಾನಿ ಮೋದಿ ಅವರು ಬಂದಿದ್ದರ ಹಿನ್ನೆಲೆಯಲ್ಲಿ ಆ ಸಭೆಯನ್ನು ಮುಂದೂಡಿಕೆ ಮಾಡಲಾಗಿತ್ತು. ಈಗ ನಿಗದಿಯಾಗಿರುವ ಸಭೆ ಇವತ್ತು ನಡೆದಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಸಿರುವಂತಹ ಈ ಸಭೆಯಲ್ಲಿ ಬಿಜೆಪಿಯ ಪ್ರಮುಖ ನಾಯಕರು ಉಪಸ್ಥಿತರಿದ್ದಾರೆ. ಕೇಂದ್ರ ಅಧ್ಯಕ್ಷತೆ ಸಭೆ ನಡೆದಿದೆ. ಲೋಕಸಭಾ ಚುನಾವಣೆ ತಯಾರಿ ಕುರಿತಂತೆ ಪ್ರಮುಖವಾಗಿ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡು ಸಭೆಯನ್ನು ಮಾಡಲಾಗಿದೆ. ಪಕ್ಷ ಸಂಘಟನೆ ಮತ್ತು ಮೈತ್ರಿ ಪಕ್ಷದೊಂದಿಗಿನ ಮುಂದಿನ ದಿನಗಳಿನ ಕಾರ್ಯವೈಖರಿಗಳ ಬಗ್ಗೆ ಚರ್ಚೆ ಮಾಡುವ ಸಲುವಾಗಿ ಈ ಸಭೆಯನ್ನು ಆಯೋಜನೆ ಮಾಡಲಾಗ್ತದೆ. ಈಗಾಗಲೇ ಆಪರೇಷನ್ ಕಮಲದ ಮುಖಾಂತರ ಪಕ್ಷಕ್ಕೆ ಬರುತ್ತಿರುವಂತವರ ಸಂಖ್ಯೆ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಇದರ ಮುಂದುವರೆದ ಭಾಗವಾದಲ್ಲಿ ಅಭ್ಯರ್ಥಿಗಳ ಆಯ್ಕೆ ವಿಚಾರದ ವೇಳೆ ಎದುರಾಗಬಹುದಾದಂತಹ ಸಮಸ್ಯೆಗಳನ್ನ ಮತ್ತು ಸಂಘಟನಾತ್ಮಕವಾಗಿ ಜಿಲ್ಲೆಗಳಲ್ಲಿ ಆಗಬಹುದಾದಂತಹ ಬದಲಾವಣೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಈ ಸಭೆಯನ್ನು ಕರೆಯಲಾಗಿದೆ. ಇವೆಲ್ಲವೂ ಕೂಡ ಈ ಸಭೆಯಲ್ಲಿ ಚರ್ಚೆ ಆಗಲಿದೆ ಪ್ರಭು. ಅಂದರೆ ರಾಕೇಶ್, ಈಗ ಸೀಟು ಹಂಚಿಕೆ ವಿಚಾರ ಹೈಕಮಾಂಡ್ ಲೆವೆಲ್ ಚರ್ಚೆ ಆಗುತ್ತೆ. ಬಟ್ ಇಲ್ಲಿ ಅಭ್ಯರ್ಥಿಗಳ ಆಯ್ಕೆ ಅಥವಾ ಜಿಲ್ಲಾ ಮಟ್ಟದ ಒಂದು ವರದಿ ಆಗಿರ್ಬೋದು, ಅದರ ಜೊತೆಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋದು, JDS ನಾಯಕರೊಂದಿಗೆ ಪ್ರಚಾರವನ್ನು, ಇದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಸ್ಥಳೀಯವಾಗಿ. ಹೌದು ಸದ್ಯ ಈಗಾಗಲೇ ಮೈತ್ರಿ ನಾಯಕರ ಜೊತೆ ಸೀಟು ಹಂಚಿಕೆ ವಿಚಾರ ಬಗ್ಗೆ ಚರ್ಚೆ ನಡೆದಿದೆ. ಆದ್ರೆ ಕ್ಷೇತ್ರ ಯಾವುದನ್ನು ಬಿಟ್ಟುಕೊಡ್ಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅಂತಿಮವಾಗಿಲ್ಲ. ಈ ನಿಟ್ಟಿನಲ್ಲಿ ಒಂದಷ್ಟು ಗೊಂದಲಗಳು ಪಕ್ಷದೊಳಗೆ ಉಳಿದುಕೊಂಡಿದೆ. ಅವುಗಳ ವಿಚಾರವಾಗೂ ಕೂಡ ಈಗ ಪಕ್ಷದೊಳಗೆ ಚರ್ಚೆ ನಡೆದಿದೆ. ಯಾವ್ಯಾವ ಕ್ಷೇತ್ರಗಳನ್ನ ಯಾವ ಕಾರಣಕ್ಕೆ ಬಿಟ್ಟುಕೊಡ್ಬೇಕು ಅಥವಾ ನಿರೀಕ್ಷಿತ ಕ್ಷೇತ್ರದ ಬದಲಾದ ಕ್ಷೇತ್ರಗಳಲ್ಲಿ ಕೂಡ ಸ್ಪರ್ಧೆ ಮಾಡುವಂತಹ ಸಾಧ್ಯತೆಗಳನ್ನ ನಮ್ಮ ಪಕ್ಷದ ಅಭ್ಯರ್ಥಿಗಳು ಹೊಂದ್ಕೊಳ್ಬೇಕು ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಆ ನಿಟ್ಟಿನಲ್ಲೂ ಕೂಡ ಮಾತುಕತೆ ನಡೆಯಲಿದೆ. ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.